ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹಿಂದೆ ಕಾಣುವ ಹಿಡಿಂಬಾ ದೇವಿ ದೇವಸ್ಥಾನ ತೋರಿಸಿದ್ದೆ. ಅಲ್ಲಿಂದ ಹೀಗೆ ಸ್ಟ್ರೈಟ್ ಮುಂದೆ ಹೋದರೆ ಇಲ್ಲಿ ಇನ್ನೊಂದು ಲೋಕಲ್ ಟೂರಿಸ್ಟ್ ಪ್ಲೇಸ್ ಬರುತ್ತೆ. ಅದರ ಹೆಸರು ಓಲ್ಡ್ ಮನಾಲಿ ಕ್ಲಬ್ ಹೌಸ್ ಅಂತ. ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ. ಬನ್ನಿ ಹೋಗೋಣ. ನೀವು ಮನಾಲಿಯಿಂದ ಓಲ್ಡ್ ಮನಾಲಿ ಹಿಡಿಂಬಾ ದೇವಿ ದೇವಸ್ಥಾನಕ್ಕೆ ಬಂದರೆ ಅಲ್ಲಿಂದ ಮತ್ತು ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಮಗೆ ಇದು ಸಿಗುತ್ತೆ. ಯಾವುದು ಅಂದರೆ ಮನಾಲಿ ಕ್ಲಬ್ ಹೌಸ್ ಅಂತ. ಇದು ಒಂದು ಟೂರಿಸ್ಟ್ ಪ್ಲೇಸು. ಸೊ ಅದನ್ನು ನಾನು ಇವಾಗ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಇವತ್ತು. ಸೊ ಇಲ್ಲಿಂದ ಕೆಳಗಡೆ ಹೋಗಬೇಕು. ಕ್ಲಬ್ ಹೌಸ್ ಸ್ಟೆಪ್ಸ್ ಕಾಣಿಸ್ತಾ ಇದೆ ನೋಡಿ. ಸಿಟಿ ಹೆಂಗೆ ಕಾಣಿಸ್ತಾ ಇದೆ. ನೋಡಿ ಮೇಲ್ಗಡೆ ವ್ಯೂ ಹೆಂಗೆ ಕಾಣಿಸ್ತಾ ಇದೆ. ಕೆಳಗಡೆ ನದಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮೇಲ್ಗಡೆ. ಬನ್ನಿ ಹೋಗೋಣ ಹಾಗೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೇಚರು. ಒಳ್ಳೆ ಗಾಳಿ, ಮೆಡಿಸಿನಲ್ ವಾಟರು ಆ್ಯಂಡ್ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಇಲ್ಲಿ ವಾಟರ್. ನಾನಂತೂ ಟ್ರೆಕ್ ಮಾಡುವಾಗ ತುಂಬ ಸಲ ಕುಡಿದೆ ವಾಟರು. ಬರ್ತಾ ಇದ್ದಂಗೆ ಚೆನ್ನಾಗಿರೋ ತಿಂಡಿ ಕಾಣಿಸ್ತಾ ಇದೆ. ನೋಡಿದ್ರೆ ಬಾಯಿಗೆ ನೀರು ಬರ್ತಾ ಇದೆ. ಏನಾದರೂ ತಿನ್ನಬೇಕು ಅಂದಂಗೆ. ನೋಡಿ ಹೆಂಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ನೋಡಿ ಮೋಮೋಸು, ಪೂರಿ, ಆಲೂ ಬಜ್ಜಿ. ನೋಡಿ ಕೆಳಗಡೆ ಬಂದೆ. ಇವಾಗ ಕ್ಲಬ್ ಹೌಸ್ ಹೋಗೋಣ. ನೋಡಿ ನೋಡಿ ಓಲ್ಡ್ ಬ್ರಿಡ್ಜ್ ಕೆಫೆ. ಫುಲ್ ನದಿ ಪಕ್ಕನೇ ಕೆಫೆ ಮಾಡ್ಕೊಂಡ್ಬಿಟ್ಟಾರೆ. ನೋಡಿ ಇದು ಬ್ರಿಡ್ಜ್ ಹೆಂಗಿದೆ. ನೋಡಿ ನದಿ ಹೆಂಗೆ ಹರಿತಾ ಇದೆ. ಬ್ರಿಡ್ಜ್. ಆ ಬ್ರಿಡ್ಜಿಂದ ಹೀಗೆ ಬಂದರೆ ಕ್ಲಬ್ ಹೌಸ್. ಸೊ ಕ್ಲಬ್ ಹೌಸ್ ಕಡೆ ಹೋಗ್ತಾ ಇದ್ದೀನಿ ನಾನು. ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ರೆಸ್ಟೋರೆಂಟ್ಸ್ಗಳು. ರಿವರ್ ಮ್ಯೂಸಿಕ್ ಗಾರ್ಡನ್ ರೆಸ್ಟೋರೆಂಟ್. ನೋಡಿ ಎಷ್ಟು ಚೆನ್ನಾಗಿರೋ ಹೋಟೆಲ್. ಇಲ್ಲಿ ಏನಿಲ್ಲ, ಇಲ್ಲಿ ಟೂರಿಸಮೇ ಮೇನ್ ಇವರು ಮೂಲ ಆದಾಯ. ಬಂದಿರೋ ಟೂರಿಸ್ಟರ್ಸ್ ಎಲ್ಲ ಕಿತ್ಕೊಂಡು ಕಳಿಸ್ತಾ ಇರ್ತಾರೆ ಅಷ್ಟೆ. ಬರೀ ಟೂರಿಸಮ್ ಅದೇ ಇವ್ರದ್ದು ಮೇನ್ ಮೂಲ ಆದಾಯ. ಅದು ಬಿಟ್ಟರೆ ಪಾಪ ಏನು ಮಾಡ್ತಾರೆ, ಕತ್ತೆ, ಕುರಿ, ಹಾಲು, ಹೈನು ಏನೋ ಒಂದು ಸ್ವಲ್ಪ ಕೃಷಿ ಮಾಡ್ಕೊಂಡು ಜೀವನ ಸಾಗಿಸ್ತಾರೆ. ಇದು ಹ್ಯಾಂಡಿಕ್ರಾಫ್ಟು, ಉಲನ್, ಕುರಿ ಕಾಯರು ಇರ್ತಾರಲ್ವ, ಅವರು ಉಣ್ಣೆನ ತೆಗೆದುಬಿಟ್ಟು ಅದರಿಂದ ಹ್ಯಾಂಡಿಕ್ರಾಫ್ಟು, ಸ್ವೆಟರು, ಬೇಕಾದಂಥ ಮಫ್ಲರು ಎಲ್ಲ, ಟೋಪಿ, ಮಕ್ಮಲ್ ಟೋಪಿ, ಅದು ಇದೆಲ್ಲ ಮಾಡ್ತಾರೆ. ಸೊ ಅದೇ ಇವ್ರದ್ದು ಬೇಸಿಕಲಿ ಇವರ ಮೂಲ ಆದಾಯ ಅಂತ ಹೇಳ್ಬೋದು. ಬಟ್ ನೇಚರಿಸ್ಟಿಕ್ ಆಗಂತೂ ಈ ಮನಾಲಿ ತುಂಬ ಸೂಪರ್ ಆಗಿದೆ. ನೋಡಿ
ಹೆಂಗೆ ಹರಿತಾ ಇದೆ ನದಿ ನೋಡಿ. ನಾಯಿ ನೋಡಿ ಹೆಂಗಿದೆ ಹೋಟೆಲ್ಗಳು. ನೋಡಿ एक्सक्यूज ये कौन सा नदी है? हाँ ಮೊನಾಲ್ಸು ನದಿ है ना. ಈ ಮನಾಲಿಗೆ ಮನಾಲಿ ಅಂತ ಹೆಸರು ಹೇಗೆ ಬಂತು ಅದಕ್ಕೂ ಒಂದು ರೋಚಕವಾದ ಕಥೆ ಇದೆ ವೀಕ್ಷಕರೇ. ಈ ಭೂಮಿಯ ಮೇಲೆ 14 ಮನ್ವಂತರಗಳು ಬರುತ್ತವೆ. ಒಂದೊಂದು ಮನ್ವಂತರವು ಒಬ್ಬೊಬ್ಬ ಮನು ಋಷಿಯಿಂದ ನಿರ್ವಹಣೆ ಮಾಡಲ್ಪಡುತ್ತದೆ. ನಿಮಗೆಲ್ಲ ಮನು ಋಷಿ ಗೊತ್ತಲ್ಲ ವೀಕ್ಷಕರೇ. ಮನು ಋಷಿ ಅಂದ ತಕ್ಷಣ ಥಟ್ ಅಂತ ತಲೆಯಲ್ಲಿ ಬರೋದು ಮನುಸ್ಮೃತಿ. ಆ ಮನುಸ್ಮೃತಿ ಗ್ರಂಥವನ್ನು ಬರೆದವರೇ ಮನು ಋಷಿ. ಆ ಮನುಸ್ಮೃತಿ ಗ್ರಂಥಕ್ಕೆ ಮಾನವ ಧರ್ಮಶಾಸ್ತ್ರ, ಹಿಂದೂ ಕಾನೂನು ಸಂಹಿತೆ, ಇನ್ನೂ ಅನೇಕ ಹೆಸರುಗಳಿವೆ. ಈ ಮನು ಋಷಿಯನ್ನು ಹೊಸ ಮಾನವ ಜನಾಂಗದ ಪಿತಾಮಹ ಅಂತ ಕರೀತಾರೆ. ಏಕೆಂದರೆ ಒಂದು ಸಲ ಇಡೀ ಪ್ರಪಂಚವೇ ಮಹಾಪ್ರಳಯದಿಂದ ತತ್ತರಿಸಿ ಹೋಗಿತ್ತು. ಇಡೀ ಪ್ರಪಂಚವೆಲ್ಲ ಪ್ರವಾಹದಿಂದ ಮುಳುಗಿ ಹೋಗಿತ್ತು. ಆಮೇಲೆ ಪ್ರವಾಹ ಕಡಿಮೆ ಆದಾಗ ಈ ಭೂಮಿಯ ಮೇಲೆ ಉಳಿದ ಕಡೆಯ ಮನುಷ್ಯ ಅಂದರೆ ಭೂಮಿಯ ಮೊದಲ ಮಾನವ ಅಂತ ಈ ಮನು ಋಷಿಯನ್ನು ಕರೆಯುತ್ತಾರೆ. ಆದ್ದರಿಂದ ಹೊಸ ಮಾನವ ಜನಾಂಗ ಇವರಿಂದನೇ ಪ್ರಾರಂಭವಾಯಿತು ಅನ್ನೋದು ಇಲ್ಲಿನ ಇತಿಹಾಸ ಪುರಾಣಗಳು ಹೇಳುತ್ತವೆ. ಹಾಗಾಗಿ ಆ ಮಾನವೀಯತೆಯ ಮೂಲನಾದ ಮನುವಿನ ಹೆಸರನ್ನೇ ಈ ಊರಿಗೆ ಮನಾಲಿ ಅಂತ ಹೆಸರು ಬರಲು ಕಾರಣವಾಯಿತು. ಇಲ್ಲಿ ನೋಡಿ ತಿರುಪತಿ ಸೌತ್ ಇಂಡಿಯನ್ ಕೆಫೆ ಅಂತ ಓಲ್ಡ್ ಮನಾಲಿ. ನೀವು ಏನಾದರೂ ಇಲ್ಲಿ ಕ್ಲಬ್ ಹೌಸ್ ಹತ್ರ ಬಂದರೆ ಇಲ್ಲಿ ನೀವು ಸೌತ್ ಇಂಡಿಯಾದವ್ರು ಯಾರಾದರೂ ಇದ್ದರೆ ಇಲ್ಲಿ ನೀವು ಡಿಶಸ್ನ ಟ್ರೈ ಮಾಡಬಹುದು. ಇದೆ ಕ್ಲಬ್ ಹೌಸ್ ಓಲ್ಡ್ ಮನಾಲಿ. ಎಂಟ್ರಿ ಟಿಕೆಟ್ ಅಡಲ್ಟ್ 25. ಇಲ್ಲಿದೆ ನೋಡಿ, ಇದೆ ಇವರೇ. ಬನ್ನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಹಿಂದ್ಗಡೆ. ನೋಡಿ ದ ಕ್ಲಬ್ ಹೌಸ್ ನೋಡಿ. ಮೇ ಬಿ ಇಲ್ಲೆಲ್ಲ ಮಾಲು, ಇಲ್ಲಿ ಒಳಗಡೆ ಏನಿದೆ ಅಂತ ಇಲ್ಲಿ ನೋಡಿ. ದ ಕ್ಲಬ್ ಹೌಸ್ ಅಂತ ಮನಾಲಿ, ಓಲ್ಡ್ ಮನಾಲಿ ದ ಕ್ಲಬ್ ಹೌಸ್. ಸಿ ಇಂಟರ್ನ್ಯಾಷನಲ್ ಟೂರಿಸಮ್ ವೆಲ್ಕಮ್ಸ್ ಯು. ಬಾರ್, ರೆಸ್ಟೋರೆಂಟ್, ಸ್ನೂಕರ್, ಪೂಲ್, ಚೆಸ್, ಟೇಬಲ್ ಟೆನಿಸ್, ಕಾರ್ಡ್ ರೋಡ್, ಶಾಪಿಂಗ್ ಕಾಂಪ್ಲೆಕ್ಸ್, ವಿ ಕೆ ಥಾಪರ್ ಎಲ್ಲ ಇಲ್ಲಿ ಒಳಗಡೆ ಇದೆ. ಬನ್ನಿ ನೋಡಿ. ಟಿಕೆಟ್ ಇಲ್ಲಿ ನೋಡಿ, ಟಿಕೆಟ್ನ ತಗೋತಾ ಇದ್ದೀನಿ. ಅಡಲ್ಟ್ಗೆ 25, ಚಿಲ್ಡ್ರನ್ಸ್ಗೆ 10 rupees. ಬನ್ನಿ ಇಲ್ಲಿ ಟಿಕೆಟ್ ತೊಗೊಂಡೆ. ಬನ್ನಿ ಇವಾಗ ಒಳಗಡೆ ಹೋಗಿ. ಕ್ಲಬ್ ಹೌಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿ ವ್ಯೂ. ಪಕ್ಕನೇ ನದಿ ಹರಿತಾ ಇದೆ. ನಿಮಗೆ ಅವಾಗೇ ತೋರಿಸಿದ್ನಲ್ಲ ಅಲ್ಲಿ ಪಕ್ಕ ನದಿ. ಇಲ್ಲಿ ಇದು ಫುಲ್ಲು ಓಲ್ಡ್ ಮನಾಲಿ ಸಿಟಿ. ಇದು ಈ ಓಲ್ಡ್ ಮನಾಲಿ ಸಿಟಿಯಲ್ಲಿ ಇದು ಒಂದು ಸ್ಥಳೀಯವಾದಂತಹ ಒಂದು ಟೂರಿಸ್ಟ್ ಪ್ಲೇಸ್. ನೋಡಿ ಹಿಮಾಚಲ್ ಟೂರಿಸಮ್ ದ ಕ್ಲಬ್ ಹೌಸ್ ವೆಲ್ಕಮ್ಸ್ ಯು. ಬನ್ನಿ ರಿಸೆಪ್ಷನಲ್ಲಿ ಕ್ಲಬ್ ಹೌಸಲ್ಲಿ ನಿಮಗೆ ರೇಟ್ಸ್ ಇದೆ ನೋಡಿ. ಸ್ನೂಕರ್ ಆಟ ಆಡೋದಕ್ಕೆ ಇಲ್ಲಿ ನೀವು ಬುಕ್ ಮಾಡಿ. ಹಾಂ ರಿವರ್ಸ್. ಓಕೆ, ಇಲ್ಲಿ ನೀವು ಬುಕ್ ಮಾಡಿ ಮೇಲ್ಗಡೆ ಹೋಗಿ ಆಟ ಆಡ್ಬೋದು. ಇಲ್ಲಿ ನಿಮಗೆ ನೋಡಿ ಇಲ್ಲೆಲ್ಲ ಆಡೋಕ್ಕೆ ಸಿಗುತ್ತೆ. ಟೇಬಲ್ ಟೆನಿಸು, ಶಟಲ್ ಕಾಕ್.
ಡಬಲ್ಸ್ ಆಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಲೇಡೀಸ್ದೇ ಸಿಗುತ್ತೆ. ಕುಲು ಶಾಲೆ, ಕುಲು ಅಲ್ಲಿ ನೇಯುವುದು ಹ್ಯಾಂಡಿಕ್ರಾಫ್ಟ್ಗೆ ಫೇಮಸ್, ಅದು ಇಂಡಸ್ಟ್ರಿಯಲ್ಲಿ. ಸೊ ಕುಲು ಅಲ್ಲಿ ರೆಡಿ ಆದಂತಹ ನೀವು ಹ್ಯಾಂಡಿಕ್ರಾಫ್ಟ್ ಸ್ವೆಟರು, ಡ್ರೆಸ್ಸು, ಸಲ್ವಾರ್ ಎಲ್ಲ ನೋಡ್ಬೋದು. ನೋಡಿ ನೋಡಿ ಎಲ್ಲ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ಗಳು. भाई सब ಹ್ಯಾಂಡಿಕ್ರಾಫ್ಟ್ है ना. ನೋಡಿ ನೋಡ್ಬೋದು ಇಲ್ಲೆಲ್ಲ ಫುಲ್ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ಗಳು, ಬ್ಯಾಗ್ಸು ಎಲ್ಲ ಸಿಗುತ್ತೆ ನಿಮಗೆ. ಕಾಸ್ಟ್ಯೂಮ್ಸು ಏನಾದರೂ ಬೇಕಾದರೂ ನಿಮಗೆ ಎಲ್ಲನೂ ಸಿಗುತ್ತೆ ಇಲ್ಲಿ. ನೋಡಿ ಮ್ಯಾಟ್, ಸೊ ಮ್ಯಾಟ್ಗಳು ನೋಡಿ ಹೆಂಗಿದೆ. ಜಾಕೆಟ್ಸು ಅದು ನೋಡಿ. ಒಳಗಡೆ VIP ಆಶಾ ರೆಸ್ಟೋರೆಂಟ್ ಆ್ಯಂಡ್ ಅಂಗೂರಿ ಬಾರ್ ಎಲ್ಲನೂ ಸಿಗುತ್ತೆ ನಿಮಗೆ. ನೋಡಿ ಆಶಾ ರೆಸ್ಟೋರೆಂಟ್. ನೀವೇನಾದರೂ ಕಸಿನು ಗಿಸಿನ್ ಟ್ರೈ ಮಾಡ್ತೀನಿ ಅಂದರೆ ಇಲ್ಲಿ ಬಂದು ಚಲ. ಸೊ ನಿಮ್ಗೆ ಆವಾಗ ನಾನು ಇದು ತೋರಿಸಿದ್ದೆ, ಅಲ್ಲಿಂದ ಹಾಗೆ ಈಗ ಸೆಕೆಂಡ್ ಫ್ಲೋರಿಗೆ ಹೋಗೋಣ, ಸರಿನಾ. ಸೆಕೆಂಡ್ ಫ್ಲೋರ್, ಸ್ಟೆಪ್ಸ್ ಇನ್ ಟು ಇಟ್. ಟಾಪ್ ಆರ್ 50% ಆಫ್. ಇನ್ನು ಉಲನ್ ನೈಟ್ ವೇರ್ಸ್ ಐಟಮ್ಸ್, ಉಲನ್ ನೀವು ಏನಾದರೂ ಐಟಮ್ಸ್ ತೊಗೊಂಡ್ರು ಹ್ಯಾಂಡಿಕ್ರಾಫ್ಟ್ 50% ಆಫ್ ಸಿಗುತ್ತೆ. ನೋಡಿ ಇಲ್ಲೆಲ್ಲ ನಿಮಗೆ ಚಳಿಗಾಲದಲ್ಲಿ, ವಿಂಟರು ಮತ್ತು ರೇನಿ ಸೀಸನಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಎಲ್ಲ ಐಟಮ್ಗಳು ಸಿಗುತ್ತೆ. उलन मेड है ना, इधर लेडीज का है, मेंस के लिए साइड है, इस साइड. ओके, सामने मेंस का है, दो शर्ट है. अरे यार लाइट चला गया. ನಾನು ಈ ಶಾಪಲ್ಲಿ 50% ಆಫ್ ಇತ್ತು. ಸೊ ಹಾಗಾಗಿ ನನಗೆ ಒಂದು ಉಲನ್ ಸ್ವೆಟರ್ ಥರ ತಗೊಂಡೆ. ಇಲ್ಲಿ 50% ಆಫ್ ಇತ್ತು. ನೋಡಿ, ನೀವು ಬಂದಾಗ ಇಲ್ಲಿ ಏನಾದರೂ ಪರ್ಚೇಸ್ ಮಾಡಿ. ಹಾಗೆ ಇಲ್ಲಿ ಇನ್ಮೇಲೆ ಪೂಲ್ ಟೇಬಲ್, ಇಲ್ಲೆಲ್ಲ ಇಂಡೋರ್ ಗೇಮ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಯಾರೂ ಇಲ್ಲ. ಇದು ಎಲ್ಲ ಇಂಡೋರ್ ಗೇಮ್ಸ್ ಕಾಣಿಸ್ತಾ ಇದೆಯಲ್ಲ, ಇಂಡೋರ್ ಗೇಮ್ಸ್ ಇಲ್ಲಿ ಬರ್ದಿಲ್ಲ ನೋಡಿ. ಕಾನ್ಫರೆನ್ಸ್ ರೂಮ್, ಪೂಲ್ ಟೇಬಲ್, ಹಾಗೆ ಜೆಂಟ್ಸ್, ಲೇಡೀಸ್, ಬಿಲಿಯರ್ಡ್ಸ್ ಇದೆ ನೋಡಿ, ಬಿಲಿಯರ್ಡ್ಸ್. ನೋಡಿ ನೋಡಿದ್ರಲ್ಲ, ಇಲ್ಲಿ ಬಿಲಿಯರ್ಡ್ಸ್. ಹಾಗೆ ಹೊರಗಡೆ ಬಂದರೆ ಇಲ್ಲಿ ನಿಮಗೆ ಟೇಬಲ್ ಟೆನ್ನಿಸ್, ನೋಡಿ ಆಡ್ತಾ
इसको पे करना होता है क्या? यस पे किधर? नीचे. नीचे रिसेप्शन में ಓಕೆ. ನೋಡಿದ್ರಲ್ಲ, ಅದೇ ಥರ ಇಲ್ಲಿ ಹೊರಗಡೆ ಹೋಗೋಣ. ಆಯ್ತು, ಇಷ್ಟೇ, ಇಲ್ಲಿರೋದು ಏನೂ ಇಲ್ಲ. ಟೇಸ್ಟಿ ಆ್ಯಂಡ್ ಡೈಜೆಸ್ಟಿವ್ ಐಟಮ್ಸ್. ಇಲ್ಲೆಲ್ಲ ಏನೆಲ್ಲ ಸಿಗುತ್ತೆ ಆಟ ಆಡೋಕ್ಕೆ ಎಲ್ಲ ಏನಿದೆ ಅಂತ ಇಲ್ಲೆಲ್ಲ ಇದೆ ನೋಡಿ. ಇಂಡೋರ್ ಆ್ಯಕ್ಟಿವಿಟೀಸ್. ನೋಡಿ, ಇದೇ ಕ್ಲಬ್ ಹೌಸ್ ನೋಡಿ. ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ ಇಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಕ್ಲಬ್ ಹೌಸ್. ಇಷ್ಟೊತ್ತು ನಿಮಗೆ ತೋರಿಸಿದ್ನಲ್ಲ, ಬನ್ನಿ. ಇದು ರಿವರ್ ಸೈಡ್. ಇಲ್ಲಿ ನೋಡಿ, ರಿವರ್ ಸೈಡ್. ಈ ಕಡೆ ಸೈಡ್ ರೆಸ್ಟೋರೆಂಟ್ಸ್ ಆಗುತ್ತೆ ನೋಡಿ. ಹಿಂಗೂ ಎಂಟ್ರಿ ಆಗ್ಬೋದು. चाहिए होगा उनको हाँ हमारा ये ऊपर ले लिया मैंने उधर. नहीं, मेरे मैम नहीं, मैं अकेला हूँ. ले लिया. अगर चाहिए तो बोलता हूँ ना, पूछता हूँ. जा रहे हैं सर कब बोलो ನೋಡಿದ್ರಲ್ಲ, ಇದು ರಿವರ್ ಸೈಡ್ ನೋಡಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲೆಲ್ಲ ತುಂಬ ಶಾಪ್ಸ್ಗಳು, ಹ್ಯಾಂಡಿಕ್ರಾಫ್ಟ್ ಶಾಪ್ಸು, ಒಳ್ಳೆ ನೇಚರಿಸ್ಟಿಕ್ ಆಗಿ ಜಾಗ ಇದೆ. ನೀವು ಯಾವಾಗಾದರೂ ಮನಾಲಿಗೆ ಬಂದರೆ ಈ ಪ್ಲೇಸ್ನ ಮರೀದೆ ಬಂದು ಶಾಪಿಂಗ್ ಮಾಡಿ, ಎಂಜಾಯ್ ಮಾಡಿ, ಮಜಾ ಮಾಡಿ. ಇಂಡೋರ್ ಗೇಮು, ಔಟ್ಡೋರ್ ಗೇಮು ಎಲ್ಲ ಆ್ಯಕ್ಟಿವಿಟೀಸು ನಿಮಗೆ ಇಲ್ಲಿಗೆ ಸಿಗುತ್ತೆ ರೀ, ಇನ್ಕ್ಲೂಡಿಂಗ್ ಶಾಪಿಂಗು. ಬಟ್ ಏನಂದರೆ ಯಾವುದೂ ಸರ್ವಿಸ್ ಫ್ರೀ ಆಗಿರಲ್ಲ. ಸೊ ನೀವು ದುಡ್ಡು ಕೊಟ್ಟು ಆಡಬೇಕಾಗತ್ತೆ ನೋಡಿ. लिया लिया बोल. चाय तो लेता हूँ, चाय तो लेता हूँ. ಬರ್ರಿ, ನಿಮಗೆ ಬೈಯರ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಜಾಗ. ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ. ನೋಡಿ ನೋಡಿದ್ರಲ್ಲ, ನೋಡಿ ಅದು ಕ್ಲಬ್ ಹೌಸ್. ನೋಡಿ ಹೆಂಗೆ ಕಾಣ್ತಾ ಇದೆ ಮೇಲ್ಗಡೆ ಮಂಜು. ಇದು ರಿವರ್ ಸೈಡ್. ನೋಡಿದ್ರಲ್ಲ ರಿವರ್ ಸೈಡ್ ಹೆಂಗಿದೆ ನೋಡಿ, ಹೆಂಗಿದೆ. ಸೊ ನಿಮಗೆ ನಾನು ಹತ್ತಿರದಿಂದ ಹೋಗಿ ತೋರಿಸ್ತೀನಿ ರೀ. क्या हो गया? हाँ 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 ಹಾಂ ಕ್ಲಬ್ ಹೌಸ್ ಕಡೆಯಿಂದ ಕೆಳಗೆ ಬಂದರೆ ನಿಮಗೆ ಇಲ್ಲಿ ರಿವರ್ ಸೈಡ್ ಸಿಗುತ್ತೆ. ಸೊ ರಿವರ್ ಸೈಡಿಂದ ನಿಮಗೆ ಅಡ್ವೆಂಚರಸ್ ಆ್ಯಕ್ಟಿವಿಟಿ ಕೂಡ ಮಾಡ್ಬೋದು ನೋಡಿ. ಹಾಂ ये देखो ATB माउंटेन बाइक एंजॉय बाइक राइड ಇದೆಲ್ಲ ನೀವು ಇಲ್ಲಿ ಮಾಡ್ಬೋದು ನೋಡಿ. ಹಾಂ ಇದೇ ಗೇಟ್. ಹಾಂ ಓಕೆ ನೋಡಿ ಹೆಂಗಿದೆ. ನೋಡಿದ್ರಲ್ಲ ನೋಡಿ, ಇಲ್ಲಿ ನಿಮಗೆ ನೋಡಿ ಎಲ್ಲ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ಗಳು, ಫನ್ ಗೇಮು ಎಲ್ಲ ಆಡ್ಬೋದು. ಅಲ್ಲಿ ಶೂಟಿಂಗು. ಬಟ್ ಈಗ ಆಲ್ಮೋಸ್ಟ್ ಕ್ಲೋಸ್ ಆಯಿತು. ನಾನು ತುಂಬ ಲೇಟಾಗಿ ಬಂದೆ. ನೀವೆಲ್ಲ ಒನ್ ಡೇಯಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಆದಷ್ಟು ಬೇಕಾದರೆ ನಾಳೆ ಒಂದು ಸಲ ಬಂದು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ನೋಡಿ ಹೆಂಗೆ ಹರಿತಾ ಇದೆ ನದಿ.
ಮೊನಾಲ್ಸು, ಇದು ನದಿ ಹೆಸರು ಮೊನಾಲ್ಸು ರಿವರ್ ಅಂತ ಮೇಲ್. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.